ಇಂಥವರಿಗೆಲ್ಲ 3 ಹೊತ್ತು ಹೊಟ್ಟೆಗೆ ಅನ್ನ ಹಾಕುವರು ಈ ರೈತನ ಮಕ್ಕಳೆಂದು ಈ ಜಗದಲ್ಲಿ ಧೈರ್ಯದಿಂದ ಕೈ ಎತ್ತಿ ಹೇಳ್ತಾನೆ, ನಾ ಕೈ ಎತ್ತಿ ಹೇಳುತ್ತೇನೆ. ನಿಜವಿದೆ ತಮ್ಮ ನೀ ಹೇಳುವ ಮಾತು. ಇಡೀ ದೇಶಕ್ಕೆ ಅನ್ನ ಹಾಕುವ ಈ ರೈತನಿರುವಾಗ ನಮಗೆ ಅನ್ನ ಇಲ್ಲವ ಎನ್ನುವುದು ಇದು ಗೋಳಿನ ಕತೆ. ಇದನ್ನು ಯಾರ ಮುಂದೆ ಹೇಳಬೇಕು? ನಾವು ಹಾಕಿ ಬೆಳೆಸಿದ ರಾಜಕಾರಣಿಗಳಿಗೆ ಬೆಲೆ ಕೊಡುತ್ತಾರೆ ಅಂದರೆ ಅನ್ನ ಹಾಕುವ ಈ ರೈತನಿಗೆ ಬೆಲೆ ಇಲ್ಲದಂತಾಗಿದೆ. ಇಲ್ಲಿ ಅನ್ನ ರಾಜಕೀಯದಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡಿದರೆ ಹೊಟ್ಟೆಗೆ ನೋಟು ತಿನ್ನಕ್ಕಾಗುತ್ತದೆ. ನನ್ನ ನೋಟು ತಿನ್ನಕ್ಕಾಗುತ್ತದೆ. ಇದೇ ರೀತಿ ಮುಂದುವರೆದರೆ ಮುಂದೊಂದು ದಿನ ಹೊಟ್ಟೆಗೆ ಅನ್ನವಿಲ್ಲ ಎಂದಾಗ ತಿಳಿಯುತ್ತದೆ ಈ ರೈತನ ಬೆಲೆ ಏನೆಂದು. ಹೌದಪ್ಪ ಮೈದುನ, ಈ ರಾಜಕಾರಣಿಗಳು 5 ವರ್ಷಕ್ಕೊಮ್ಮೆ ನಮ್ಮಂತ ರೈತರ ಮನೆಗೆ ಬಂದು ಇಲೆಕ್ಷನ್ ಇದೆ ಕೈಕಾಲು ಮುಗಿದು ನಮ್ಮಿಂದ ವೋಟ್ ಹಾಕಿಸ್ಕೊಂಡು ಹೋಗ್ತಾರೆ. ಅದೇ ಆರಿಸಿ ಬಂದ ತಕ್ಷಣವೇ ನಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ಯಾಕೆ ಬರುತ್ತಿಲ್ಲಪ್ಪ? ಅತ್ತಿಗೆ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ಯಾ. ಇದಕ್ಕೆ ಉತ್ತರ ನಾನು ಹೇಳುತ್ತೇನೆ, ಕೇಳು. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವುದು ಒಬ್ಬರು ಮಾತ್ರ. ಆದರೆ ಈ ರಾಜ್ಯದಲ್ಲಿ ಸಾವಿರಾರು ಹಳ್ಳಿಗಳು. ಈ ಸಾವಿರಾರು ಹಳ್ಳಿಗಳಿಗೆ ಮುಖ್ಯಮಂತ್ರಿಗಳು ಒಬ್ಬರೇ ಭೇಟಿ ಕೊಡೋಕ್ಕಾಗೋದಿಲ್ಲ ಎಂದು ತಿಳಿದು ಪ್ರತಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಊರಿನಲ್ಲಿ ಬರ್ತಕ್ಕಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಓಟು ಹಾಕಿ ಆರಿಸಿ ಅಧ್ಯಕ್ಷನನ್ನಾಗಿ ಮಾಡಿ ಇವರು ಸರಿಯಾಗಿ ಕೆಲಸ ಮಾಡಲೆಂದೇ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಕೂಡ ನಾವು ಓಟು ಹಾಕಿ ಆರಿಸಿ ಕಳಿಸುತ್ತೇವೆ. ಇವರ ಮೇಲಾಧಿಕಾರಿಯಾಗಿ MLA MP ಗಳು ಕೂಡ ಇರ್ತಾರೆ. ಇವರೆಲ್ಲರ ಮೇಲಾಧಿಕಾರಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿ ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಇವರು ಸರಿಯಾಗಿ ಕೆಲಸ ಮಾಡುತ್ತಾರಿಲ್ಲ ಎಂದು ತಿಳಿದು ತಪ್ಪು ಮಾಡಿದ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟು ಕೆಲಸದಿಂದ ಅವರನ್ನು ವಜಾ ಮಾಡಿ ಹಳ್ಳಿಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯವನ್ನು ದೊರಕಿಸಿಕೊಟ್ಟರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದದ್ದಕ್ಕೂ ಸಾರ್ಥಕ ಆಗುತ್ತದೆ. ಅದನ್ನು ಬಿಟ್ಟು ಹಿಂದೆ ಇದ್ದ ಮುಖ್ಯಮಂತ್ರಿ ಎಷ್ಟು ಕೊಳ್ಳೆ ಹೊಡೆದು ಲೂಟಿ ಮಾಡಿ ಹಣ ಸಂಪಾದನೆ ಮಾಡಿದ್ದಾನೆ ಎಂದು ತಿಳಿದು ಅವನಿಗಿಂತ ನಾನು ಡಬಲ್ ಆಸ್ತಿಯನ್ನು ಮಾಡುತ್ತೇನೆಂದು ಅಧಿಕಾರದಲ್ಲಿ ತನ್ನ ತೊಟ್ಟು ನಿಂತು ಅಧಿಕಾರ ನಡೆಸಿದರೆ ಅವನಿಗೆ ಮುಖ್ಯಮಂತ್ರಿ ಅನ್ನುವುದಿಲ್ಲಮ್ಮ, ಬಡವರ ರಕ್ತ ಹೀರುವ ಕಂತ್ರಿ ನನ್ನ ಮಗನ ಎನ್ನುತ್ತಾರೆ. ಸಾರ್ಥಕವಾಯಿತು ತಮ್ಮ, ಸಾರ್ಥಕವಾಯಿತು. ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಪ್ರತಿಯೊಂದು ಹಳ್ಳಿಯಲ್ಲಿ ನಿನ್ನಂತ ವೀರ ರೈತ ಸಿಡಿದೆದ್ದರೆ ಸಿಡಿಲು ಬಡಿದ ಹಾಗೆ ಮುದಡಿಕೊಳ್ಳುತ್ತದೆ ಈ ನಮ್ಮ ಸರ್ಕಾರ. ಇನ್ನು ಮುಂದೆ ಆದರೂ ರೈತನ ಹಸಿರು ದೇಶದ ಉಸಿರೆಂದು ತಿಳಿದುಕೊಂಡು ಇನ್ನಾದರೂ ಈ ವಾಕ್ಯವನ್ನು ಅರ್ಥೈಸಿಕೊಂಡು ರೈತರಿಗೆ ಸರಿಯಾಗಿ ಗೊಬ್ಬರವನ್ನು ಕೊಟ್ಟು ಸರಿಯಾಗಿ ನೀರಾವರಿ ಯೋಜನೆಯನ್ನು ಹಮ್ಮಿಕೊಂಡು ವಿದ್ಯುತ್ತಿನ ಮೌಲ್ಯವನ್ನು ಕಡಿಮೆಗೊಳಿಸಿ ಸಕಾಲಕ್ಕೆ ಸರ್ಕಾರಿ ಗೊಬ್ಬರಗಳನ್ನು ವಿತರಿಸಲೆಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ ನಾನೇ ಆ ಮಹಾಲಕ್ಷ್ಮಿಗ ಪಾದಕ್ಕೆ ನಮನವನ್ನು ಸಲ್ಲಿಸುತ್ತೇನೆ, ಶಿರಬಾಗುತ್ತೇನೆ. ಮೈದ್ರ ಹೊಟ್ಟೆ ಹಶುವಾಗಿರ್ಬೇಕು, ಎಲ್ಲರೂ ಸೇರಿ ಆ ಗಿಡದ ನೆರಳಿಗೆ ಕುಂತ್ಕೊಂಡು ಊಟ ಮಾಡುವಿರಂತೆ. ಆಗಲಿ ಅತ್ತಿಗೆ, ನಮಗೂ ಕೂಡ ತುಂಬಾ ಹೊಟ್ಟೆ ಹಸುವಾಗಿದೆ. ಎಲ್ಲರೂ ಕೂಡ ಊಟ ಮಾಡೋಣ. ಊಟ ಮಾಡುವ ಮುಂಚೆ ಒಂದು ಏನಾದರೂ ಇಂಪಾದ ಗೀತೆಯನ್ನು ಹಾಡು ಅತ್ತಿಗೆ. ಇಂಪಾದ ಗೀತೆ ನಿಮ್ಮ ಅಣ್ಣಗೆ ಹಾಡೈತಪ್ಪ. ಈ ನಿನ್ನ ಮುದ್ದು ಮೈದನ ಬಂದಿದ್ದಾನೆ, ಅಣ್ಣನಿಗೆ ಹಾಡಿದರೆ ಮಾತ್ರ ನನಗೆ ಸಾಲದು. ಇಬ್ಬರಲ್ಲಿ ನಾನು ಕೂಡ ಒಬ್ಬ ಕುಣಿದು ಕುಪ್ಪಳಿಸಬೇಕೆನ್ನುವ ಆಸೆ ನನಗೆ. ನನ್ನ ತಮ್ಮನ ಖುಷಿಯೇ ನನಗೆ ಖುಷಿ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ ಕರಗಲು ಸಾಧ್ಯವೇ ಹೆಚ್ಚೇನಿನ ಸವಿಗೂಡುದು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ.
ನನ್ನ ಗಂಡಗ ಮೈಕಲ್ ಜಾಕ್ಸನ್ ಬರ್ತಿರ್ತಾನೆ, ಯಾರು ಏನ್ ತಿಳ್ಕೊಬೇಡ್ರಿ. ನೋಡ್ರಿ ಹೊಟ್ಟೆ ದುಡ್ಡ ಮಾಡುವ್ರಂತೆ. ಆಗಲೇ ನಡೆಯತ್ತಿಗೆ ಭಾರತ